ರಷ್ಯಾ ಉಕ್ರೇನ್ ಕದನ ವಿರಾಮ ಉದ್ವಿಗ್ನ ಪರಿಸ್ಥಿತಿಗೆ ಹೋಗ್ತಾ ಇದೆ. ಪುಟಿನ್ ಜೆಲೆನ್ಸ್ಕಿಗೆ ಟ್ರಂಪ್ ಖಡಕ್ ಆದಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಮರು ಮಾತುಕತೆ ಬಯಸ್ತಾ ಇದ್ದಾರೆ. ನೋಡಿ, ಮೊನ್ನೆ ಕೂಡ ವೈಟ್ ಹೌಸ್ನಲ್ಲಿ ಪರಸ್ಪರವಾಗಿ ಜಗಳ ಮಾಡಿಕೊಂಡಿದ್ರು. ಅಂದರೆ ಆ ಮಾತು ಬೆಳೆದಿತ್ತು. ಇವರು ಜೆಲೆನ್ಸ್ಕಿ ಎಲ್ಲ ನಾವು ಯಾವುದೇ ಮಾತುಕತೆಗೆ ತಯಾರಿಲ್ಲ ಅಂಥೇಳಿ ಹೇಳಿದರು. ಮತ್ತು ಅದಾದಮೇಲೆ ಅವರು ನಯವಾಗಿ ಮಾತಾಡಿದರು. ಈಗ ಮರು ಮಾತುಕತೆ ಮಾಡೋದು ನನಗೆ ಇಷ್ಟ ಇಲ್ಲ. ಜೆಲೆನ್ಸ್ಕಿ ಹೇಳಿಕೆಯಿಂದ ನನಗೆ ನಿರಾಸೆ ಆಗಿದೆ. ಮರು ಮಾತುಕತೆ ಮಾಡಿದರೆ ದೊಡ್ಡ ಸಮಸ್ಯೆಗಳು ಉಂಟಾಗ್ಬಿಡುತ್ತೆ. ಶಾಂತಿ ಪ್ರಕ್ರಿಯೆಯಲ್ಲಿ ಸಂಭಾವ್ಯ ತೊಡಕು ಸೂಚಿಸುತ್ತೆ. ನೋಡಿ, ಎಚ್ಚರಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ಟ್ರಂಪ್. ಜೆಲೆನ್ಸ್ಕಿ ನಂಬಲು ಅರ್ಹ ವ್ಯಕ್ತಿಯಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ವಿರುದ್ಧ ಟ್ರಂಪ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಈಗ ಅಮೆರಿಕ ಅಧ್ಯಕ್ಷ ಆದಮೇಲೆ ಟ್ರಂಪು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ನಡೀತಾ ಇದೆ, ಸಮರ, ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ಉಕ್ರೇನ್ ಜೊತೆಗೆ ಸಾಕಷ್ಟು ಒಪ್ಪಂದಗಳನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ರು. ಇಲ್ಲಿ ಅಮೆರಿಕದ ಲಾಭ ಇದೆ ಅನ್ನುವಂತಹ ಆರೋಪ ಜೆಲೆನ್ಸ್ಕಿದಾಗಿತ್ತು. ಎರಡೂ ದೇಶಗಳಿಗೂ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಬೇಕು ಅನ್ನುವಂಥ ಒಂದು ಮಾತು. ಹಾಗಾಗಿಯೇ ಈಗ ಟ್ರಂಪ್ ಕೂಡ ಖಾಸಗಿ ವಾಹಿನಿಯಲ್ಲಿ ಕೊಟ್ಟಂತಹ ಸಂದರ್ಶನದಲ್ಲಿ ಈ ಎಚ್ಚರಿಕೆಗಳನ್ನು ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ, ಈಗ ಈ ಹಿಂದೆನೂ ಕೂಡ ಟ್ರಂಪು ವೈಟ್ ಹೌಸ್ನಲ್ಲಿ ಕೇಳಿಕೊಂಡಿದ್ರು. ಆ ವಿಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಇಲ್ಲ, ಟ್ರಂಪು ಜೆಲೆನ್ಸ್ಕಿ ಹೊಡೆದಾಡ್ಕೊಂಡು ಬಿಟ್ಟಿದ್ದಾರೆ ಅಂಥೇಳಿ. ಬಟ್ ಅಲ್ಲಿ ಆ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು. ಜೆಲೆನ್ಸ್ಕಿ ಕೂಡ ಸಾರಾಸಗಟವಾಗಿ ಟ್ರಂಪ್ ಅವರ ಕೆಲವೊಂದಿಷ್ಟು ಸಲಹೆಗಳನ್ನು ಅವರು ನಿರಾಕರಿಸಿದರು. ಇಲ್ಲ, ನಾವು ಯುದ್ಧವನ್ನು ಮುಂದುವರಿಸ್ತೇವೆ ಅನ್ನುವಂಥ ಅಭಿಪ್ರಾಯ ಅವ್ರದ್ದಾಗಿತ್ತು. ಈಗ ಟ್ರಂಪ್ ಖಡಕ್ ಎಚ್ಚರಿಕೆಯನ್ನು ಏನು ಕೊಟ್ಟಿದ್ದಾರೆ, ಜೆಲೆನ್ಸ್ಕಿ ಮತ್ತೆ ಬಯಸ್ತಾ ಇದ್ದಾರೆ ಶಾಂತಿ ಮಾತುಕತೆ ಮಾಡಬೇಕು ಅಂಥೇಳಿ. ಆದರೆ ಟ್ರಂಪ್ಗೀಗ ಇಷ್ಟ ಇಲ್ಲ. ಜೆಲೆನ್ಸ್ಕಿ ಅವತ್ತು ವೈಟ್ ಹೌಸ್ನಲ್ಲಿ ನಡೆದುಕೊಂಡಂತಹ ರೀತಿ ಇದೆಯಲ್ವಾ, ಅದು ಟ್ರಂಪ್ಗೆ ನಿರಾಸೆ ಮೂಡಿಸಿದೆ ಮತ್ತು ಕೋಪಕ್ಕೆ ಕಾರಣ ಆಗಿದೆ. ಮತ್ತೇನಾದರೂ ಮಾತುಕತೆ ಮಾಡಿದರೆ ದೊಡ್ಡ ಸಮಸ್ಯೆಗಳಾಗ್ಬಿಡುತ್ತೆ. ಹಾಗಾಗಿ ಶಾಂತಿ ಪ್ರಕ್ರಿಯೆಯಲ್ಲಿ ಮತ್ತೆ ಕೆಲವೊಂದಿಷ್ಟು ತೊಡಕುಗಳು ಉಂಟಾಗ್ಬೋದು. ಜೆಲೆನ್ಸ್ಕಿ ಬಗ್ಗೆ ನೇರವಾಗಿ ಆರೋಪ ಮಾಡಿದ್ದ ಅವರು ನಂಬಿಕೆಗೆ ಅರ್ಹವಾದಂಥ ವ್ಯಕ್ತಿ ಅಲ್ಲ ಅವರು ಅಂತ. ಯಾಕೆಂದರೆ ಟ್ರಂಪ್ ಸಾಕಷ್ಟು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿದ್ರು ಜೆಲೆನ್ಸ್ಕಿಗೆ. Okay. But if he isn't, I was disappointed in a certain way. Some of the things that were said over the last day or two having to do with Zelensky, because when he considers Zelensky not credible, he's supposed to be making a deal with him, whether you like him or you don't like him. So I wasn't happy with that. But I think he's going to be good. And I think Zelensky, by the way, I see he's trying to back out of the rare earth deal. And if he does that, he's got some problems, big problems. We made a deal on rare earth.